ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಿದ್ದಾಪುರದ ಬಾಲಭವನದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಪ್ರಕೃತಿ ವಿಕೋಪದ ಪರಿಹಾರಕ್ಕೆ ಸರ್ಕಾರ ನೀಡುವ ಮಾನದಂಡ ಸರಿಯಾದುದಲ್ಲ. ವೈಜ್ಞಾನಿಕ ಮಾನದಂಡ ಪ್ರತಿ ಕ್ಷೇತ್ರಕ್ಕೆ ಇರಬೇಕು. ಅದರಲ್ಲೂ ರೈತರಿಗೆ ಹಾಗೂ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಸಾವಾದವರಿಗೆ ಮತ್ತು ಕಾಡು ಪ್ರಾಣಿಗಳ ಹಾವಳಿಯಿಂದ ಮೃತಪಟ್ಟವ ಕುಟುಂಬಕ್ಕೆ ವಿಶೇಷ ಪರಿಹಾರವನ್ನು ನೀಡಬೇಕು ಎಂದರು. ರೈತರ ಸಮಸ್ಯೆಗಳಾದ ಬೆಳೆ ವಿಮೆ ಪರಿಹಾರ, ಅರಣ್ಯ ಅತಿಕ್ರಮಣದಾರರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡುವ ತೊಂದರೆ, ಮಳೆ ಮಾಪನದ ಸಮಸ್ಯೆ ಹಾಗೂ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಹಲವಾರು ಸಮಸ್ಯೆಗಳ ಕುರಿತು ಮುಂದಿನ ದಿನದಲ್ಲಿ ನಮ್ಮ ಸಂಘ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನೀಡಿ ರೈತರಿಗೆ ಸ್ಪಂದಿಸಲಿದೆ ಎಂದರು. ಇನ್ನೂ ಏನೇನೆಲ್ಲ ಹೇಳಿದ್ರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್. ನಾನು ದಿವಾಕರ್ ನಾಯ್ಕ್ ಸಂಕಂಡ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ. ಧನ್ಯವಾದಗಳು. ಮಾಪನ ಕೆಟ್ಟೋಗಿದೆ ಅಂದರೆ ಅದು ಸರ್ಕಾರ ತಲೆ ಕೆಟ್ಟೋಗಿದೆ ಅಂತ ಹೇಳಿ ರೈತರ ಮೇಲೆ ಅವರು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿಲ್ಲ. ಅದನ್ನ ಇಟ್ಕೊಂಡು ಇವರು ಸರಿಯಾಗಿ ವೈಜ್ಞಾನಿಕವಾಗಿ ಕೊಡುವಂಥ ವಿಧಾನವನ್ನು ಅನುಸರಣೆ ಮಾಡಬೇಕು. ಈಗ ನೋಡಿ, ದೇಶದಲ್ಲಿ ಬಹಳ ಇದೆ, ರೈತರಿಗೆ ಸಹಾಯ ಆಗ್ತಾ ಇಲ್ಲ. ಇದರಿಂದ ಕಂಪನಿಗಳಿಗೆ ಲಾಭ. ಈಗ ಯಾರೋ ವಿಮೆ ಕಂಪನಿಯ ಅಧಿಕಾರಿ ಬರ್ತಾನೆ, ಕೂತ್ಕೊಂಡು ಏನು ಮಾಡ್ತಾನೆ, ಮಳೆ ಎಷ್ಟು ಬಂದಿದೆ, ಕ್ರಾಪ್ ಎಷ್ಟಿದೆ, ಈ ಕ್ರಾಪು ಕ್ಲೈಮ್ ಮಾಡೋದಕ್ಕೆ ಕಾನೂನಾತ್ಮಕವಾಗಿ ರೈತರ ಕೈ ತಲುಪಬಾರ್ದು. ಅದಕ್ಕೆ ಏನು ಮಾಡಬೇಕು, ಟೆಕ್ನಿಕಲ್ ಆಗಿ ಏನಾದ್ರು ಕಾರಣಗಳನ್ನು ತಿದ್ದುಪಡಿ ಮಾಡಬೇಕು. ಬಿಟ್ಟಿರ್ಬೋದು, ಅದು ನಿಮ್ಮ ಮಿಸ್ಟೇಕ್. ರೈತ 72ನೇ ಇಸ್ವಿಯಿಂದ ಅಲ್ಲಿ ಉಳುಮೆ ಮಾಡ್ತಾ ಇದ್ದಾನೆ ಅಂದ ಮೇಲೆ ಅವನಿಗೆ ಕ್ಲಿಯರ್ ಮಾಡಿ ಕೊಡಬೇಕು. ಅದು ನೋಡ್ಬಿಟ್ಟು ಇದ್ದಕ್ಕಿದ್ದಂಗೆ 100 ಜನ ಸಿಬ್ಬಂದಿ ತಗೊಂಡೋಗಿ ಗಿಡ ನೆಟ್ಟು ಬಂದುಬಿಟ್ರೆ ಇದು ಸರಿ ಬರೋದಿಲ್ಲ. ಅವರಿಗೆ ನಾವು ವಾರ್ನಿಂಗ್ ಮಾಡ್ತೀವಿ, ಇದನ್ನು ತಕ್ಷಣವೇ ನೀವು ಆ ರೈತನಿಗೆ ಅನುಕೂಲ ಮಾಡಿ ಕೊಡಬೇಕಂತ ಹೇಳಿ. ಈಗಾಗಲೇ ಅದು ಭಾಳಷ್ಟು ತಪ್ಪುಗಳು ನಡೆದಿದೆ. ತಪ್ಪುಗಳ ಜೊತೆಯಲ್ಲಿ ಮತ್ತೊಂದಿಷ್ಟು ತಪ್ಪು ಮುಂದುವರಿಯೋದು ಅವಕಾಶ ಬೇಡ. ಅದು ಕ್ಲಿಯರ್ ಮಾಡಿಕೊಡಿ ಅಂತ ನಾನು ಕೂಡ ಹೇಳ್ತೀನಿ.